ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಸೊ ಇದಕ್ಕೋಸ್ಕರನೇ ನಾವು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಕೆ ಆರ್ ಮಾರ್ಕೆಟ್ ಅಲ್ಲ, ಸುಂಕದಕಟ್ಟೆ ಹೂವಿನ ಮಾರ್ಕೆಟು. ಯಾಕೆ ಅಂತಂದರೆ ನಮಗೆ ಹಬ್ಬಗಳಲ್ಲಿ ನಾವೇ ಹಾರ ಮಾಡಿ ಅದನ್ನು ಹಾಕಿದ್ರೆ ಖುಷಿ ಕೊಡುತ್ತೆ, ಹಾಗೆ ಕಮ್ಮಿಗೂ ಆಗುತ್ತೆ. ಇವಾಗಿನ ರೇಟ್ ನಿಮಗೆ ಗೊತ್ತಿದೆ, ಹೂಗಳನ್ನೆಲ್ಲ ನಾವು ಕೊಂಡೋಕ್ಕೂ ಆಗಲ್ಲ. ಸೊ ತುಂಬ ಜಾಸ್ತಿ ರೇಟ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಹಬ್ಬಗಳ ಹಿಂದೆ ಒಂದು 3 ಡೇಸ್ ಅಥವಾ 4 ಡೇಸ್ ಹಿಂದೆ ಹೋಗಿಬಿಟ್ಟು ತುಂಬ ಚೆನ್ನಾಗಿರೋ ಹೂವು ನೋಡಿಬಿಟ್ಟು ಒಂದು 2 ಕೆ ಜಿ 3 ಕೆ ಜಿ ಸಾವಂತಿಗೆ ಹೂವು, 1 ಕೆ ಜಿ ರೋಸ್ ಹೂವು ಈ ಥರ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಹಬ್ಬಕ್ಕೆ ಮನಸಾರೆ ಹೂವು ಹಾಕ್ಬೋದು. ಆ್ಯಂಡ್ ನಮಗೆ 1 ಕೆ ಜಿಗೆ ಸುಮಾರು 2 ರಿಂದ 3 ಹಾರ ಆರಾಮಾಗಿ ಮಾಡ್ಬೋದು. ಆ 3 ಹಾರ ಹಾಕಿದ್ರೂ ಅಂತೂ ದೇವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಹೋಗಬೇಕಾದ್ರೆ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ. ಹೋಗ್ತಾ ಹಾಗೆ ಸುಂಕದಕಟ್ಟೆ ಹತ್ರನೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಆದರೆ ರೇಟ್ ಮಾತ್ರ ತುಂಬ ಜಾಸ್ತಿ ಇದೆ. ಹಬ್ಬದ ಟೈಮಲ್ಲಂತೂ ಸುಂಕದಕಟ್ಟೆ ಹತ್ರ ಜಾಸ್ತಿ ರೇಟ್ ಇರುತ್ತೆ. ಇನ್ನು ನಾವು ರೋಡಲ್ಲಿ ಬರೋರು ತೊಗೊಳ್ಳೋರ ಹತ್ರ ಅಂತೂ ಇದ್ದಿದ್ದು ಜಾಸ್ತಿ ಇರುತ್ತೆ. ಇದು ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾಯಿತು ಅನಿಸುತ್ತೆ. ಇಲ್ಲೇ ಎಮ್ ಜಿ ಶೋರೂಮ್ ಇದೆ. ಆ ಎಮ್ ಜಿ ಶೋರೂಮ್ ಪಕ್ಕಲ್ಲೇ ಒಂದು ಆರ್ಚ್ ಬರುತ್ತೆ. ಅದರೊಳಗಡೆ ಹೋದರೆ ನಿಮಗೆ ಈ ಥರ ಮಾರ್ಕೆಟ್ ಸಿಗುತ್ತೆ. ಈ ಮಾರ್ಕೆಟಲ್ಲಿ ಏನಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರ ಹೂಗಳು, ಬಿಡಿ ಹೂವುಗಳು ಸಿಗುತ್ತೆ. ಕಟ್ಟಿರೋದು ಕೂಡ ಸಿಗುತ್ತೆ, ಹಾಗೆ ಬಿಡಿ ಹೂ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರೋದನ್ನ ನೋಡಿ ತೊಗೋಬೇಕು. ಕಮ್ಮಿದು ಇರುತ್ತೆ, ಜಾಸ್ತಿದು ಇರುತ್ತೆ. 2-3 ಥರ ವೆರೈಟೀಸ್ ಅಂತೂ ಇವಾಗ ಸಾವಂತಿಗೆ ಅಂತಂದರೆ ಅದರಲ್ಲೇ 3 ವೆರೈಟೀಸ್ ಇರುತ್ತೆ. ಅಂದರೆ ತುಂಬ ಬಾಡ್ದಂಗೂ ಆಗಿರುತ್ತೆ, ಸ್ವಲ್ಪ ಇವತ್ತೇ ತೊಗೊಂಡು ಯೂಸ್ ಮಾಡಬೇಕು ಅನ್ನೋ ಥರದ್ದು ಇರುತ್ತೆ. ತುಂಬ ಫ್ರೆಶ್ ಆಗಿರೋ ಹೂವು ಕೂಡ ಸಿಗುತ್ತೆ. ನೋಡಿ ಬೆಸ್ಟ್ ಒನ್ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ನೀವು ತೊಗೊಳ್ಬೇಕು. ನಾವು ಫಸ್ಟು ಒಂದು ರೌಂಡ್ ಹೋಗ್ಬಿಟ್ಟು ಯಾವ ಹೂವು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ಎಲ್ಲಿ ತೊಗೊಳ್ಳೋದು ಅಂತ. ಆಮೇಲೆ ಅಲ್ಲಿ ನಾವು ಮಾತಾಡಿ ತೊಗೊಳ್ತೀವಿ. 500 ರೂಪಾಯಿ ಅಂತ. ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದು ಅರ್ಧ ಕೆ ಜಿ ತಗೋ, ರೋಸ್ ಅರ್ಧ ಕೆ ಜಿ ತಗೋ, ಇಲ್ಲ 1 ಕೆ ಜಿ ತೊಗೊಂಬಿಡು ರೋಸು. ನಾವು ಅರ್ಧ ಕೆ ಜಿ ಪತ್ರೆ ಮತ್ತು ರುದ್ರಾಕ್ಷಿ ಅರ್ಧ ಕೆ ಜಿ ತೊಗೊಂಡ್ವಿ. ಆಮೇಲೆ 3 ಕೆ ಜಿ ಸಾವಂತಿಗೆ ಹೂ ಮತ್ತು 1 ಕೆ ಜಿ ರೋಸ್ ಹೂವು ತೊಗೊಂಡ್ವಿ. ಅಕ್ಕ ಮಲ್ಲಿಗೆ ಎಷ್ಟು? ಯಾವುದಕ್ಕ? ಮಲ್ಲಿಗೆ 100 ಗ್ರಾಮ್ ಎಷ್ಟು? ಹಾರ ಎಷ್ಟು? ಆಯಿತು ಬರ್ರಿ. ಹಾರ ಎಷ್ಟು? 700, 500, 250. ಹಾರ ಹೆಂಗೆ ಮಾಡೋದು ಅಕ್ಕ? ಅದು ಪೋಣಿಸೋದು ಏನಿಲ್ಲ, 4 ಎಳೆ ಬರುತ್ತಲ್ಲ, ಡಬಲ್ ಎಳೆಯಲ್ಲಿ 4 ಎಳೆ ಹಾಕೊಂಡು ಪೋಣಿಸೋದು. ನೀವು ಈ ಕಡೆ ಒಂದು ಕಡ್ಡಿ ಕಟ್ಕೊಬೇಕು, ಇಲ್ಲಿ ನೀವು ಪೋಣಿಸ್ಬಿಡ್ತೀರಲ್ಲ ಇನ್ನೊಂದು ಕಡ್ಡಿ ಹಾಕೋಬೇಕು. ಇಲ್ಲಾಂದರೆ ಇಲ್ಲಿ ಬಿಟ್ಬಿಟ್ರೆ ಉದುರೋಗ್ಬಿಡ್ತದೆ. ಸೂಜಿಲಿ ಪೋಣಿಸ್ಕೊಳ್ಳಿ, ದೊಡ್ಡ ಸೂಜಿ ಆ ಥರ. ಥ್ಯಾಂಕ್ ಯು. ಹೂವಿನ ಮಾರ್ಕೆಟ್ ಏನಿದೆ ಅದ್ರ ಹಿಂದೆಗಡೆನೇ ನಿಮಗೆ ತರಕಾರಿಗಳು ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಗ್ರಂಥಿಗೆ ಅಂಗಡಿ ಮತ್ತು ತರಕಾರಿಗಳು ಎಲ್ಲನೂ ಅಲ್ಲೇ ಸಿಗೋದ್ರಿಂದ ನಿಮಗೆ ಒಂದು ಸರಿ ಹೋಗಿ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡೇ ಬಂದ್ಬಿಡ್ಬೋದು. ಮತ್ತು ಮಾರ್ಕೆಟ್ ಅಂದರೆ ಇದು ಹೇಗೆ ಅಂದರೆ ಹಳ್ಳಿಯಿಂದ ಡೈರೆಕ್ಟ್ ತೊಗೊಂಡು ಬಂದು ರೈತರೇ ಮಾರ್ತಾ ಇರ್ತಾರೆ. ಸೊಪ್ಪಾಗಲಿ ತರಕಾರಿ ಆಗಲಿ ಎಲ್ಲ ತುಂಬ ಫ್ರೆಶ್ ಇರುತ್ತೆ. ಮಂತ್ಲಿ ಒನ್ಸ್ ಟ್ರೈ ಮಾಡಿ ನೋಡಿ. ನವೀನ್ ಬಿಟ್ಬಿಟ್ಟು ಅವ್ರ ಆಫೀಸ್ಗೆ ಹೋದರು. ನಾನು ನನ್ನ ಮಗನ ಕರ್ಕೊಂಡು ಮನೆಗೆ ಬಂದೆ. ಹಾಗೆ ಚಟ್ನಿ ಪುಡಿ ಮಾಡಮ್ಮ ಅಂತ ತುಂಬ ಫೋರ್ಸ್ ಮಾಡ್ತಿದ್ರು ಮಕ್ಕಳು. ಸೊ ಅದಕ್ಕೋಸ್ಕರ ಚಟ್ನಿ ಪುಡಿ ಮಾಡೋಕ್ಕೆ ನಿಂತೆ. ಚಟ್ನಿ ಪುಡಿ ಮಾಡೋದಕ್ಕೆ ಬೇಕಾಗಿರೋದು ಅರ್ಧ ಬಟ್ಲು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಏನೂ ಹಾಕೋಂಗಿಲ್ಲ. ಸ್ವಲ್ಪ ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದ ಮೇಲೆ ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆನ ಅರ್ಧ ಕಪ್ ಹಾಕ್ಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸಮವಾಗೇ ಇರಲಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಹಾಕಬೇಕು. ಇದಾದಮೇಲೆ ನಾವು ಒಣಗಿದ್ದು ಕೊಬ್ಬರಿನ 1 ಬಟ್ಲು ಫುಲ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಇದು ಹುರಿದು ಹಸಿ ಸ್ಮೆಲ್ ಹೋಗಿದ ತಕ್ಷಣ ಒಣಗಿದ ಮೆಣಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎರಡೂ ಅರ್ಧ ಅರ್ಧ ಸಮವಾಗಿ ತೊಗೊಂಡಿದ್ದೀನಿ. ಅದು ಕೂಡ 1 ಬಟ್ಲಷ್ಟು. ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಉಪ್ಪನ್ನ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಆರಿದ್ಮೇಲೆ ಚೆನ್ನಾಗಿ ರುಬ್ಕೋಬೇಕು. ತರಿಯಾಗಿರಬೇಕು. ಸ್ಟೋರ್ ಮಾಡಿ ಎತ್ತಿಡ್ಬೋದು. ಇದೊಂದು ಗಾಜಿನ ಬಟ್ಲಲ್ಲಿ ಹಾಕಿ ಎತ್ತಿಟ್ರೆ ಸುಮಾರು ದಿನಗಳ ಫ್ರೆಶ್ ಆಗೇ ಇರುತ್ತೆ. ಕೆಲವ್ರಿಗೆ ಹೂ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಸೊ ಅದು ಹೆಂಗೆ ಕಟ್ಟೋದು ಅಂತ ಕೂಡ ಕೆಲವೊಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ. ಸೊ ಇವತ್ತು ಹೂ ಮತ್ತು ಹಾರ ಕಟ್ಟೋದು ಹೇಗೆ, ಹೂ ಕಟ್ಟೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಬ್ಯಾಂಗಲ್ ಸ್ಟೋರಲ್ಲೆಲ್ಲ ನಿಮಗೆ ಒಂದು ಸ್ವಲ್ಪ ಗಟ್ಟಿ ದಾರ ಸಿಗುತ್ತೆ ಈ ಥರದ್ದು. ಈ ಥರದ ದಾರ ತೊಗೊಂಡು ಬಂದರೆ ನಿಮಗೆ ಹಾರ ಪೋಣಿಸೋದಕ್ಕೆ ಅವಾಗವಾಗ ಕಟ್ಟಾಗೋದಿಲ್ಲ, ಮೇನ್ ಅದು. ಸೊ ಅದಕ್ಕೋಸ್ಕರ ನಾನು ಈ ಥರದ್ದು ಸ್ವಲ್ಪ ದಪ್ಪ ದಾರ ತೊಗೊಂಡು ಬಂದೆ. ಇದರಲ್ಲಿ ಇವಾಗ ಹಾರ ಮಾಡೋದು ಅಂದರೆ ಈಗ ದೇವ್ರ ಮನೆಗೆಲ್ಲ ನಾವು ಹಾರ ಹಾಕ್ಲೇಬೇಕಾಗತ್ತೆ ಹಬ್ಬದ ದಿನ. ಸೊ ಇವಾಗಿನ ರೇಟಲ್ಲಿ ನಾವು ಮೊಳನೇ 70-80 ರೂಪಾಯಿ ಕೊಟ್ಟು ತೊಗೊಳ್ಳೋ ಬದಲು ನಾವೇನೇ ಈಗ ಹಾರಗಳನ್ನ ಮಾಡ್ಕೋಬೋದಲ್ವಾ.
ಆ ಥರ ನಾನು ಹೇಳ್ಕೊಡ್ತೀನಿ ನೋಡಿ ಹೇಗೆ ಮಾಡೋದು ಅಂತ. ಫಸ್ಟು ಈ ಥರದ್ದು ಸೂಜಿಗೆ ಪೋಣಿಸ್ಕೊಂಡು ನಾನೇನು ಮಾಡಿದ್ದೀನಿ, ಒಂದೆಳೆ ಇದು ಹೀಗೆ ತೊಗೊಂಡು ಹೀಗೊಂದು ಗಂಟು ಹಾಕ್ಕೊಂಡಿದ್ದೀನಿ. ಅವಾಗವಾಗ ಬಿಚ್ಚೋಗ್ತಾ ಇರಬಾರ್ದು ಅಂತ ಹೀಗೊಂದು ಗಂಟು ಹಾಕಿ ನೋಡಿ ಹೀಗೆ. ಫಸ್ಟು ಬ್ಯಾಂಡೇಜ್ನೇನಾದರೂ ಕೈಗೆ ಹಾಕ್ಕೊಂಬಿಟ್ಟು ಆಮೇಲೆ ನೀವು ಚುಚ್ಚೋದು ಕಲ್ತ್ಕೊಳ್ಳಿ. ಯಾಕಂದರೆ ತುಂಬ ಕೈ ಚುಚ್ಕೊಳ್ತೀರಾ ಸ್ಟಾರ್ಟಿಂಗಲ್ಲಿ ಮಾತ್ರ. ನಿಮಗೆ ಎಷ್ಟು ದೊಡ್ಡ ಹಾರ ಬೇಕು ನೋಡಿಕೊಂಡು ಅಷ್ಟಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಇದು ದಾರ ಎಷ್ಟುದ್ದ ಲೆಂತ್ ಬೇಕು ಅಂತ ಗೊತ್ತಾಗಲ್ಲ, ಸೊ ಪೋಣಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ನೋಡಿ ಇಲ್ಲಿ ಒಂದು ಗಂಟು ಹಾಕೊಂಬಿಡಿ. ಹೀಗೆ ಒಂದು ಗಂಟು ಹಾಕೊಂಬಿಟ್ರೆ ನಿಮ್ಗೆ ಎಷ್ಟುದ್ದ ಅನ್ನೋದು ಒಂದು ಐಡಿಯಾ ಸಿಕ್ಬಿಡತ್ತೆ. ಇಷ್ಟು ನೋಡಿ ಹೀಗೆ. ಮತ್ತು ಇದು ತೊಟ್ಕಿತ್ಬೇಕು ಸೇಮ್. ನೋಡಿ ಹೀಗೆ ಹಿಂಗೆ ಇಟ್ಕೊಂಡು ನಾವು ಚುಚ್ಚಬೇಕಲ್ವ. ಈಗ ಆಲ್ರೆಡಿ ನಂಗೆ ಸ್ವಲ್ಪ ಅಭ್ಯಾಸ ಆಗಿದೆ, ಇತ್ತೀಚೆಗೆ ನಾನು ಸ್ವಲ್ಪ ರೆಗ್ಯುಲರಾಗಿ ಹಾರಗಳನ್ನ ಪೋಣಿಸ್ತಾ ಇರ್ತೀನಿ, ಸೊ ಅಭ್ಯಾಸ ಆಗಿದೆ. ನೀವು ಅಷ್ಟೇ ಒಂದು ಸ್ವಲ್ಪ ಈ ಥರ ಬ್ಯಾಂಡೇಜ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಕಲ್ತ್ಕೊಳ್ಳಿ. ಇದರಲ್ಲೇ 4-5 ಹೂವುಗಳನ್ನ ಹಾಕಿ ಸ್ವಲ್ಪ ದಪ್ಪ ಹಾರ ಕೂಡ ಮಾಡ್ಬೋದು. ಬಟ್ ಇವಾಗ ಸಣ್ಣದಾಗೆ ಮಾಡ್ತಾಯಿದ್ದೀನಿ. ಇವಾಗ ದೇವ್ರ ಮನೆಗೆಲ್ಲ ತುಂಬ ಹಾರಗಳು ಬೇಕಲ್ವಾ, ಮತ್ತು ಹಬ್ಬಕ್ಕೆ ಜಾಸ್ತಿ ಹೂವು ಕಟ್ಟಬೇಕು. ಸೊ ಅಷ್ಟೆಲ್ಲ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗೆ ಹಾರ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇಷ್ಟುದ್ದ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ರೋಸ್ನ ಆ್ಯಡ್ ಮಾಡ್ತೀನಿ. ರೋಸ್ ಹೆಂಗೆ ಆ್ಯಡ್ ಮಾಡೋದಂದರೆ ನೋಡಿ ಹೀಗೆ ತೊಟ್ಟಿಗೆ ಹಿಂಗೆ ಚುಚ್ಚಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಆಗತ್ತೆ. ನೋಡಿ ಹೀಗೆ ನಿಮಗೆ ಎಷ್ಟು ದಪ್ಪ ಬೇಕಂದ್ರೂ ನೀವು ಮಾಡ್ಕೋಬೋದು. ಅಂದರೆ ಈಗ ನಿಮಗೆ 4-5 ಹಾರ ಹಾಕ್ಬಿಟ್ರೆ ತುಂಬ ದಪ್ಪ ಆಗುತ್ತೆ ನೋಡಿ. ಹೀಗೆ ಕಾಣಿಸುತ್ತೆ ಈ ಥರ. ಮತ್ತು ಒಂದು 2 ರೋಲು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಮಾಡೋರು ಏನು ಮಾಡ್ತೀರಾ, ಕೆಲವರು ಈ 4 ಹಾಕಿದ್ಮೇಲೆ ನೋಡಿ ಈ ಥರ ಹಾಕ್ಬಿಡಿ ಸೆಂಟ್ರಿಗೆ, ಹಿಂಗೆ ಹಾಕ್ಬಿಡಿ. ಆವಾಗ ಹೂವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ಒಂದೇ ಸೈಜಲ್ಲಿರೋ ರೋಸ್ಗಳನ್ನ ತಗೊಳ್ಳಿ. ಹೀಗೆ ಇದಾದ್ಮೇಲೆ ಮತ್ತೆ ನೀವು ಎಲ್ಲೋ ಹಾಕ್ಕೊಂಡು ಹೋಗ್ಬೋದು. ಆದಷ್ಟು ಹೂವುಗಳು ಒಂದೇ ಸೈಜ್ ಇರಲಿ, ಅವಾಗ ಏನಾಗುತ್ತೆ ಈವನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿಬಿಟ್ರೆ ಹೂವು ಸಣ್ಣ ದಪ್ಪ ಈ ಥರ ಡಿಫ್ರೆನ್ಸ್ ಆಗಿಬಿಡುತ್ತೆ. ನೋಡಿ ಹೀಗೆ ಕಟ್ಕೊಂಡು ಹೋಗಬೇಕು. ತುಂಬ ಈಸಿ ಇದು, ಬಟ್ ಸ್ವಲ್ಪ ಕೈ ನಿಮಗೆ ಅಭ್ಯಾಸ ಆಗೋವರೆಗೂ ಅಷ್ಟೇ. 2-3 ಹಾರನ ಪೋಣಿಸ್ಬಿಡ್ಬೋದು ಅರ್ಧ ಗಂಟೆಗೆ. ನಿಮ್ಮನೆ ದೇವ್ರ ಫೋಟೋ ಎಷ್ಟು ಉದ್ದ ಇದೆ ಅಂತ ಒಂದು ಅಳತೆ ಹಾಕ್ಕೊಳ್ಳಿ ದಾರದಲ್ಲಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಜಾಸ್ತಿ ಬಿಟ್ಬಿಟ್ಟು ದಾರಾನ, ಆವಾಗ ನೀವು ಹಾಕಿದ್ರೆ ನಿಮಗೂ ಲೆಕ್ಕ ಸಿಗುತ್ತೆ ಆ್ಯಂಡ್ ನೀಟಾಗೂ ದೇವ್ರು ಕಾಣಿಸುತ್ತೆ. ಕೆಲವರು ಚಿಕ್ಕದಾಗಿ ಮಾಡಿಬಿಟ್ಟು ಮುಖಾನೇ ಕವರ್ ಆಗಿಬಿಡುತ್ತೆ. ಇಲ್ಲ ಅಂದರೆ ತುಂಬ ದೊಡ್ಡದಾಗ್ಬಿಟ್ರೆ ಸುಮ್ಮನೆ ಆಮೇಲೆ ತೆಗಿಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅಳತೆ ಮಾಡಿಕೊಂಡೇ ಮಾಡಿ. 2-3 ದಿನದ ಮುಂಚೆ ನಾವು ಹೂವುಗಳನ್ನ ತೊಗೊಂಬಂದ್ಬಿಟ್ರೆ ಸ್ವಲ್ಪ ರೇಟು ಕಮ್ಮಿ ಇರುತ್ತೆ, ನಮಗೆ ಹೂವು ಪೋಣಿಸ್ಕೊಳ್ಳೋದಕ್ಕೆ ಹೂವು ಕಟ್ಟೋಕ್ಕೆಲ್ಲ ಟೈಮ್ ಸಿಗುತ್ತೆ. ಸೊ ಆದಷ್ಟು ಒಂದು 2-3 ದಿನ ಮುಂಚೆನೇ, ಅಂದರೆ ಇವಾಗ ನೀವು ಇವತ್ತೇ ತೊಗೊಬಂದುಬಿಟ್ರೆ ಮನೆಯಲ್ಲಿ ಒಂದು 2 ಅವರ್ 3 ಅವರ್ ಕೂತ್ಕೊಂಡು ಹೂವು ಕಟ್ಕೊಂಡು ಆಮೇಲೆ ನಾವು ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಹೂವು ತೊಗೊಂಡು ಮನ್ಸಾರೆ ಹೂವು ಅಂತೂ ಹಾಕಲ್ಲ. ಅವಾಗ ಅಯ್ಯೋ ರೇಟ್ ಜಾಸ್ತಿ ಅಂದ್ಕೊತೀವಿ. ತೊಗೊಬಂದ್ಬಿಟ್ಟು ನಾವೇ ಪೋಣಿಸ್ಕೊಂಬಿಟ್ರೆ ನಾವೇ ಮಾಡಿದ್ದು ಅನ್ನೋ ಸಮಾಧಾನವೂ ಇರುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ನೋಡಿ ಏನೂ ಅನಿಸಲ್ಲ, ಅಷ್ಟೊಂದು ಇದು ಅನಿಸಲ್ಲ, ಹಳೇದು ಅಂತ ಅನಿಸಲ್ಲ. ಈ ಹೂವುಗಳೇನೆಂದರೆ 4 ದಿನದ ಹಿಂದೆ ತಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಇಷ್ಟಾಗಿದೆ ಅಲ್ವಾ? ಮೆಷರ್ಮೆಂಟ್ ನೋಡಿ ಸೇಮ್ ಇದೆ. ಇವಾಗ ಏನು ಮಾಡಬೇಕು, ಮತ್ತೆ ರೋಸ್ ಹಾಕ್ಕೊಂಡು ಆ ಮಧ್ಯದಲ್ಲಿ ರೋಸ್ ಹಾಕ್ಕೊಂಡು ಅದ್ರ ಕೆಳಗಡೆ ಕುಚ್ಚು ಬರುತ್ತೆ. ಸೊ ಅವಾಗ ಚೆನ್ನಾಗೂ ಕಾಣಿಸುತ್ತೆ. ಬಟ್ ಒಂದೇ ಲೆವೆಲಲ್ಲಿರಲಿ, ನೀವು ಚೆಕ್ ಮಾಡ್ಕೊಂಡು ಮಾಡಿ. ಎಷ್ಟು ಫ್ರೆಶ್ ಆಗಿದೆ ಅಂದರೆ ಹೂವು 4 ದಿನ ಆಗಿದೆ ಅಂತಲೇ ಅನಿಸಲ್ಲ, ಎಲ್ಲೋ ಇವತ್ತು ತೊಗೊಂಡು ಬಂದಿದ್ದೀನಿ ಅನ್ನೋ ಥರ ಇದೆ. ಚೆನ್ನಾಗಿದೆ ಹೂವು. 20 ರೂಪಾಯಿ ದಾರ ಅಷ್ಟೇ ಇದು. ಬಟ್ ಎಷ್ಟು ಗಟ್ಟಿ ಇದೆ ಅಂದರೆ ಈಸಿಯಾಗೆಲ್ಲ ಕಟ್ಟಾಗೋದೇ ಇಲ್ಲ. ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ.
ಈ ಹಾರಗೆ ಈ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಗಮ್ಮಂತಿದೆ, ಪತ್ರೆ ಹಾಕಿರೋದು ಚೆನ್ನಾಗಿದೆ. ಆಮೇಲೆ ಏನಂದರೆ ಇದು ಹಿಂಗೆಲ್ಲ ಇದೆಯಲ್ವಾ, ಕಟ್ ಮಾಡ್ಕೊಬೋದು, ಟ್ರಿಮ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಎಲ್ಲೋ ಹಾಕ್ತೀನಿ. ಫಸ್ಟೇ ಈ ತೊಟ್ಟನೆಲ್ಲ ಬಿಡಿಸಿಟ್ಕೊಂಬಿಡಿ. ಕೆಲವರು ಇದನ್ನು 2 ಭಾಗ ಆಗು ಮಾಡ್ಕೊಳ್ತಾರೆ, ಮಧ್ಯದಲ್ಲಿ 2 ಸೇರಿ ಗಂಟು ಹಾಕ್ತಾರೆ. ನಾನು ಒಂದೇ ಸರಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಬ್ಬದ ಟೈಮ್ ಅಲ್ವಾ, ಸ್ವಲ್ಪ ಜಾಸ್ತಿ ಕಟ್ಟಬೇಕು, ಕೆಲಸ ಜಾಸ್ತಿ ಇರುತ್ತೆ. ಈಗ ಮತ್ತೆ ರೋಸ್ ಹಾಕ್ತಾ ಇದ್ದೀನಿ. ನಾನು ಎಕ್ಸ್ಪರ್ಟ್ ಏನಲ್ಲ, ಹೀಗೆ ಎಲ್ಲ ನೋಡಿನೇ ಕಲ್ತಿರೋದು. ಅಂದರೆ ಹೂವು ಕಟ್ತಾ ಇದ್ದೆ, ಚೆನ್ನಾಗಿ ಕಟ್ತೀನಿ. ಹೂವು ಒಂದು ನಾನು ಚಿಕ್ಕ ವಯಸ್ಸಿಂದ ಕಲ್ತಿದ್ದು. ಸುಮ್ಮನೆ ಅದೇನೋ ದೇವ್ರಿಗೆಲ್ಲ ಕಟ್ಟಿ ಅದು ಅವಾಗಿಂದನೂ ಅಭ್ಯಾಸ ಆಗೋಯ್ತು. ಬಟ್ ಹಾರ ಎಲ್ಲ ನನಗೆ ಬರ್ತಿರ್ಲಿಲ್ಲ. ಹೋದ ವರ್ಷ ವರಮಹಾಲಕ್ಷ್ಮಿಗೆ ಟಿ ವಿನಲ್ಲಿ ನೋಡಿ ನಾನು ಕಲ್ತಿದ್ದು. ನೋಡಿ ಇವಾಗ ಇದು 5 ತೊಗೊಳ್ತಾ ಇದೆ. 1 2 3 4 5 ತೊಗೊಳ್ತಾ ಇದೆ. ಯಾಕಂದರೆ ಸ್ವಲ್ಪ ಸಣ್ಣ ಸಣ್ಣ ಹೂಗಳು, ಸೊ ಒಂದೇ ಸೈಜ್ ಕಾಣಬೇಕಲ್ವಾ, ಅದಕ್ಕೆ. ಇವಾಗ ಏನು ಮಾಡ್ತಾ ಇದ್ದೀವಿ, ಈ ಥರ ಚುಚ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ 2 ಹೂವುಗಳು ಮೇಲೆ ಹೋಗೋ ಥರ ಚೆನ್ನಾಗಿ ಕಾಣಿಸುತ್ತೆ ಆವಾಗ, 2 ಸೈಡು. ಅರ್ಧ ಭಾಗ ಆ ಥರ ಹಾಕಿ, ಅರ್ಧ ಭಾಗ ಈ ಥರ. ಬಟ್ ಏನಂದರೆ ಈ ಥರ ಹಾಕೋದು ಸ್ವಲ್ಪ ಈಸಿ ಆಗುತ್ತೆ. 2 ಥರನೂ ಒಂದೇ ಥರ ಹಾಕ್ಬೋದು 2 ಕಡೆ, ಬಟ್ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತೊಗೊಂಡು ಹಾಕಿದ್ದಕ್ಕಿಂತ ನಾವೇ ಪೋಣಿಸಿ ಹಾಕಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ನೋಡಿ ಹೇಗೆ ಕಾಣ್ತಿದೆ ಅಲ್ವಾ. ಹೀಗೆ ಬರುತ್ತೆ ಈಗ ಇನ್ನೂ ಅರ್ಧ ಬಂದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಪತ್ರೆ ಹಾಕಿದ್ರೆ ಅದ್ರ ಫ್ರೇಗ್ರೆನ್ಸೇ ಬೇರೆ, ಅದ್ರ ಲುಕ್ಕೇ ಬೇರೆ. ಅದನ್ನು ನೋಡಿ, ಈ ಹೂವನ್ನ ಹೀಗೆ ಇಟ್ಕೊಳ್ಳಿ, ಹೀಗೆ ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ತುಂಬ ಪ್ರೆಸ್ ಮಾಡಬೇಡಿ, ಲೈಟಾಗಿ. ಇವಾಗ ಹಿಂಗೆ ಇಟ್ಕೊಂಡು ಹೀಗೆ, ಅದು ಮಧ್ಯದಲ್ಲಿ ಬರುತ್ತೆ, ಹೀಗೆ ತೆಗಿಬೇಕು. ಹಾರ ಇವಾಗ ಈ ಥರ ಬಂದಿದೆ ನೋಡಿ. ಯಾವಾಗಲೇ ಗಂಟು ಹಾಕಿದ್ನಲ್ಲ, ಅದನ್ನು ಬಿಡಿಸ್ಬಿಟ್ಟು ಕುಚ್ಚು ಮಾಡೋದಕ್ಕೆ ಹೀಗೆ 2 ಸಮನಾಗಿ ಇಷ್ಟುದ್ದ ಇರಲಿ. ಯಾಕಂದರೆ ಕುಚ್ಚು ನೀವು ಇಷ್ಟುದ್ದ ಮಾಡಿದ್ರು ಕೂಡ ಮೇಲೆ ಕಟ್ಟೋದಕ್ಕೆಲ್ಲ ಬೇಕಾಗುತ್ತೆ ದಾರ. ಸೊ ಒಂದು ಸ್ವಲ್ಪ ದಾರ ಉದ್ದಾನೆ ಬಿಟ್ಕೊಳ್ಳಿ. ಮತ್ತು ಎಡ್ಜಲ್ಲಿ ನೋಡಿ ಹೀಗೆ ಹೀಗೆ ಹಾಕಿ ಇಟ್ಬಿಟ್ರೆ ಲಾಕ್ ಆಗುತ್ತೆ. ಸೊ ಇವಾಗ ಮತ್ತೆ ರೆಡ್ಡು, ಸ್ವಲ್ಪ ಎಲ್ಲೋ, ಮತ್ತೆ ರೆಡ್ಡು ಹಾಕ್ಬಿಟ್ಟು ಕುಚ್ಚು ಕಟ್ಟೋದಷ್ಟೇ. ಈಗ ರೆಡ್ ಹಾಕ್ತೀನಿ, ಯಾಕಂದರೆ ಇಲ್ಲಿ ಯೆಲ್ಲೋ ಕಲರ್ ನಾವು ಹಾರ ಮಾಡಿರೋದ್ರಿಂದ ಇದಕ್ಕೆ ರೆಡ್ ಸೂಟ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ರೆಡ್ ಹಾಕಬೇಕು. ಇವಾಗ ಇಷ್ಟೊತ್ತು ಹೇಗೆ ಮಾಡಿದ್ರಿ ಅದೇ ಥರನೇ, ಬಟ್ ಒಂದು ಸ್ವಲ್ಪ ಕೆಳಗಡೆ ಒಂದೇ ಒಂದು ಹೂನ ಹಾಕ್ಕೊಳ್ಳಿ ಹೀಗೆ. ಸರಿ. ಸ್ಕೂಲ್ ಡ್ರೆಸ್ ಚೇಂಜ್ ಮಾಡಿಲ್ಲ ನನ್ನ ಮಗ ಇನ್ನೂ ಬಂದು. ನೋಡಿ ಹೀಗೆ ಇದೊಂದು ಹಾಕದ್ನ, ಇದ್ರ ಮೇಲೆ ಇವಾಗ ನಾನು ರೆಡ್ ಹಾಕ್ತೀನಿ. ಇವಾಗ ನೋಡಿ ಸಪ್ಪ ಹಾಕಿದ್ದೀನಿ, 2 ಸುತ್ತು ರೋಸ್ ಹಾಕಿದ್ದೀನಿ. ಇವಾಗ ಮತ್ತೆ ಕುತ್ಕೊ ಬಂತು ಬಂಗಾರಿ. ಏನು ಬೇಕು, ರಿಮೋಟ್ ಬೇಕಂತೆ ನನ್ನ ಮಗನಿಗೆ. ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ನನಗೆ ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನಗೆ. ಈ ವಿಡಿಯೋರಿಗೂ ಕೂಡ ಹೀಗೆ ಕಮೆಂಟ್ ಬರಲಿ. ನಮ್ಮ ವಿಡಿಯೋಲ್ಲಿ ಏನು ಗೊತ್ತಾ, ನಿಮ್ಗೆ ಆದಷ್ಟು ಏನಾದರೂ ಯೂಸ್ಫುಲ್ ಸಿಕ್ಕೇ ಸಿಗತ್ತೆ. ಆ ಥರದ್ದೇ ಹಾಕ್ತೀವಿ, ಏನಾದರೂ ಒಂದು ನಿಮ್ಗೆ ಯೂಸ್ಫುಲ್ ಇರೋ ಅಂಥದ್ದನ್ನೇ ಹಾಕ್ತೀವಿ. ಸೊ ಎಂಕರೇಜ್ ಮಾಡಿ ನಮಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.
ಸ್ವಲ್ಪ ಬೇಗ ಸಪೋರ್ಟ್ ಮಾಡಿ. ನಮ್ಮ ಜಯ ಹೇಳ್ತಾ ಇದ್ದಾಳೆ, ಸ್ವಲ್ಪ ಬೇಗ ಬೇಗ ಸಪೋರ್ಟ್ ಮಾಡಿರಿ. ನೋಡಿ ಹೀಗಿದೆಯಾ? ಹೀಗಿಟ್ಟು ಬೇಡ, ಹೀಗೆ ಇದು ಮಿಡ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಇವಾಗ 4 ಹೂವು ಹಾಕಿದ್ದೆ. ಸೊ ಹಾಗಾಗಿ ಮಧ್ಯ ನೋಡಿಕೊಂಡು ಕರೆಕ್ಟಾಗಿ 2 ಹೂವನ್ನ ಭಾಗ ಮಾಡಿ ನೋಡಿ ಹೀಗೆ. ಇಲ್ಲಿ ಒಂದು ಬೆರಳು ಇಟ್ಕೊಂಬಿಡಿ. ಇದನ್ನು ಎಕ್ಸ್ಟ್ರಾ ದಾರನ ಹೀಗೆ ಕಟ್ ಮಾಡೋದು ಅಷ್ಟೇ. ಇವಾಗ ಏನು ಮಾಡ್ತೀರಾ ಗೊತ್ತಾ, ಸೊಪ್ಪು ಎಲ್ಲ ಇದೆ ಅಲ್ವಾ, ಇದನ್ನು ಲೈಟಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿ ನೋಡಿ. ಆಗುತ್ತಮ್ಮ, ಏನು ಮಾಡೋದು. ನಮ್ಮನೆ ದೇವ್ರ ಫೋಟೋಗೆ ಇಷ್ಟು ಬೇಕು. ಸೊ ಹಾಗಾಗಿ ನಾನು ಅಳತೆ ನೋಡಿ ಇಷ್ಟನ್ನು ಮಾಡಿದ್ದೀನಿ, ಅಂದಾಜು ಮೇಲೆ ಅಳತೆ ನೋಡಿ ಮಾಡಿದ್ದೀನಿ. ಎಷ್ಟು ಕೊಡ್ಬೋದು ಈ ಹಾರಕ್ಕೆ? ಎಷ್ಟು ಕೊಡ್ತೀರಾ ನೋಡಿ. ಚೆನ್ನಾಗಿದೆ ಅಲ್ವಾ? ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಈಸಿಯಾಗೆ ಮಾಡ್ಬೋದು, ನಿಮಗೇನು ಅಷ್ಟು ಕಷ್ಟ ಆಗಲ್ಲ. ಇಷ್ಟು ಶ್ರಮಕ್ಕೆ ನಿಮ್ಮ ಕಡೆಯಿಂದ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಸಾಯಿಬಾಬಾಗೆ ಅಂತ ಇದನ್ನು ಮಾಡಿರೋದು. ನಮ್ಮ ಅತ್ತೆ ಮಾವನ ಫೋಟೋಗೆ ಅಂತ ಮಾಡಿರೋ ಹಾರ ಇದು. ಅವ್ರದ್ದು ಸ್ವಲ್ಪ ದೊಡ್ಡ ಫೋಟೋ, ಸೊ ಹಂಗಾಗಿ ಈ ಹಾರ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರಿಗೆ ಮಾಡಿರೋದು. ಪಾಪ ನಾನು ಯಾವಾಗಲೇ ಹೂವು ಕಟ್ಟಿ ಈ ಥರ ಎಲ್ಲ ಗಲೀಜು ಮಾಡಿದ್ರು ನನ್ನ ಮಗ ಬರ್ತಾನೆ ಕ್ಲೀನ್ ಮಾಡೋಕ್ಕೆ. ನನ್ನ ಮಗನೇ ಪಾಪ ಎಲ್ಲ ಕ್ಲೀನ್ ಮಾಡೋದು, ನನ್ನ ದೊಡ್ಡ ಮಗ. ಬಾರಪ್ಪ. ಇದಿಷ್ಟು ಈ ದಿನದ ವ್ಲಾಗು. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ನ್ಯೂ ಕಮರ್ಸ್ನ ಎಂಕರೇಜ್ ಮಾಡಬೇಕು. ಸೊ ನಮ್ಮದು ಹೊಸ ಚಾನಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ. ಬಾಯ್.